ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ನನ್ನ ನ್ಯೂ ಬ್ಲಾಗ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವಿದ್ದೀವಿ ಕುವೆಂಪು ಜನ್ಮಸ್ಥಳದಲ್ಲಿ. ಇದು ಬನ್ನಿ ಏನೇನಿದೆ ಅಂತ ತೋರಿಸ್ತೀನಿ. ಸ್ಟ್ಯಾಚ್ಯೂಸ್, ಲೈಬ್ರರೀಸ್ ಎಲ್ಲ ಇದೆ ಅಂತೆ. ಒಂದ್ಸತಿ ಚೆಕ್ಔಟ್ ಮಾಡೋಣ ಬನ್ನಿ. ಗೈಸ್ ಇಲ್ಲಿ ನೋಡಿ, ಎಂಟ್ರೆನ್ಸ್ ಈ ಥರ ಇರುತ್ತೆ. ಇಲ್ಲಿ ಬಂದರೆ ಈ ಥರ ನೋಡೋಕೆ ಸಿಗುತ್ತೆ. ಎಂಟ್ರೆನ್ಸ್ ಈ ಥರ ಇದೆ. ಬನ್ನಿ ನಾವು ಟ್ಯಾಚ್ ಮಾಡ್ಕೋಣ. ಹೌದಿಲ್ಲ ಅಂತೆ, ಅದನ್ನು ಚೆಕ್ಔಟ್ ಮಾಡ್ಕೊಂಡು ಹೋಗೋಣ ಬನ್ನಿ. ಗೈಸ್ ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಗಾರ್ಡನ್ ಥರ ಮಾಡ್ಬಿಟ್ಟು ಇಲ್ಲಿ ಸಖತ್ತಾಗಿ ಈ ಥರ ಮಾಡಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯ್ತು ಈ ಜಾಗ. ಮತ್ತು ಅಲ್ಲೆಲ್ಲ ನೋಡ್ಬೋದು, ಅಲ್ಲಿ ಫೋಟೋ ಇಟ್ಟಿದ್ದಾರೆ ಅಂತ. ಅಲ್ಲಿ ಆಮೇಲೆ ಹೋಗೋಣ. ಇದು ಈ ಪ್ಲೇಸ್ ನೋಡಿ ತುಂಬ ಚೆನ್ನಾಗಿದೆ, ಕ್ರೇಜಿಯಾಗಿದೆ. ನನಗೆ ಗೊತ್ತೇ ಇರಲಿಲ್ಲ ಪುತ್ತೂರಲ್ಲಿ ಇರೋದಂತೆ. ಬನ್ನಿ, ನಾವು ಹಂಗೆ ಬಂದಿದ್ವಿ ಜರ್ನಿ. ಹಾಗೆ ನೋಡಿ, ಸಕ್ಕತ್ತಾಗಿದೆ ಇಲ್ಲೆಲ್ಲ. ಆದರೆ ನನ್ನ ದುರದೃಷ್ಟ ಫೋನ್ 5% ಇದೆ. ಇಲ್ಲಿ ಏನೈತೆ ಒಂಚೂರು ಸ್ವಲ್ಪ ಕವರ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಅದಾದಮೇಲೆ ಮಿಕ್ಕಿದೆಲ್ಲ ನಾಳೆ ಬ್ಲಾಗಲ್ಲಿ ಬರುತ್ತೆ. ನೋಡಿ, ನೀವು ನೋಡಿ ಹೀಗಿದೆ ಕುವೆಂಪು ಅವರ ಜನ್ಮಸ್ಥಳ. ಗೈಸ್, ನೀವು ಎಂಟ್ರ್ ಆಗ್ತಿದ್ದಂಗೆ ಈ ಥರ ಒಂದು ಸಖತ್ತಾಗಿರೋ ಡೋರ್ ಸಿಗುತ್ತೆ. ಆಮೇಲೆ ಎದುರುಗಡೆನವ್ರು ಕೂತಿರ್ತಾರೆ. ಕ್ರೇಜಿಯಾಗಿದೆ ಮಾತ್ರ ನೋಡಿ, ತುಂಬ ಇಷ್ಟ ಆಯ್ತು ನನಗೆ. ಇಲ್ಲೆಲ್ಲ ನೀವು ನೋಡಿ, ನಾವು ಒಂದೊಂದು ಮಿನಿಟ್ ತೋರಿಸ್ತೀನಿ, ಓದ್ಕೊಂಡೋಗಿ. ಇದು ನೋಡಿ, ಫೋಟೋಸ್ ನೋಡಿ ಗೈಸ್. ನೋಡ್ಬೋದು ನೀವೆಲ್ಲ ಗೈಸ್. ಇಲ್ಲೆಲ್ಲ ನೋಡಿ ಸಕ್ಕತ್ತಾಗಿ ರೆಡಿ ಮಾಡಿದ್ದಾರೆ ಇದನ್ನು ಅಂತ ನೋಡ್ಬೋದು ನೀವು. ನಂಗೆ ಗೊತ್ತಿರಲಿಲ್ಲ ಈ ಥರ ಪ್ಲೇಸ್ ಇಲ್ಲಿದೆ ಅಂತ. ಕುವೆಂಪು ಅವ್ರ ಜನ್ಮಸ್ಥಳ ಅಂತಿದ್ದು ನೋಡಿ, ನೋಡ್ಬೋದು ನೀವು. ಓಕೆ, ಬನ್ನಿ. ಸಡನ್ನಾಗಿ ನೋಡಿದ್ದು ನನ್ನ ಚಾರ್ಜರ್ ಇಲ್ಲ. ತುಂಬ ಸಣ್ಣ ಬ್ಲಾಗ್ ಆಗಿರುತ್ತೆ, ನೋಡ್ಕೊಂಬಿಡಿ ಒಂದ್ಸತಿ. ಗುರುವಾರ ರಜೆ ನೋಡಿ, ತೆಂಗಿನ ಮರ ಇದೆ, ಕುತ್ಕೊಳ್ಳೋ ಜಾಗ ಇದೆ. ಇಲ್ಲಿಂದ ಎಂಟ್ರೆನ್ಸ್ ಆಗುತ್ತೆ, ನೋಡ್ಬೋದು ನೀವು. ಗೈಸ್, ನಿಮಗೆ ಎಂಟ್ರೆನ್ಸ್ ಈ ಥರ ಇರುತ್ತೆ ಕುತ್ಕೊಳೋದಕ್ಕೆ. ಗೈಸ್, ನಿಮಗೆ ಅಲ್ಲೂ ಕುತ್ಕೊಳೋಕ್ಕೆ ಜಾಗ ಇದೆ ಎಂಟ್ರೆನ್ಸ್ ಬಂದಾಗ. ನೋಡಿ, ವಾಟ್ ಅ ವ್ಯೂ ಗೈಸ್, ವಾಟ್ ಅ ವ್ಯೂ. ಅಲ್ಲಿ ಮೇಲೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಹೋಗೋಕ್ಕಾದ್ರೆ ಹೋಗಿ ನಿಮಗೆ ಅದನ್ನು ತೋರಿಸ್ತೀನಿ, ಬನ್ನಿ. ನನಗೆಲ್ಲದಕ್ಕಿಂತ ಇದು ತುಂಬ ಇಷ್ಟ ಆಯಿತು. ಇದು ಸಖತ್ತಾಗಿ ಪ್ಲೇಸ್ ಮಾಡಿದ್ದಾರೆ ನೋಡಿ, ಕ್ರೇಜಿ ಪ್ಲೇಸ್ಮೆಂಟ್, ತುಂಬ ಚೆನ್ನಾಗಿದೆ. ಗೈಸ್, ಇಲ್ಲಿಂದ ಈಗ ಹೊರಟಿದ್ದೀವಿ. ಸಣ್ಣ ಬ್ಲಾಗ್ ಆಗಿತ್ತು, ಸಾರಿ. ನಂಗೆ ಗೊತ್ತಿಲ್ಲದಲ್ಲೇ ಇಲ್ಲಿ ಬಂದುಬಿಟ್ವಿ. ನಿಲ್ಲಿಸ್ಬಿಟ್ರು, ಗಾಡಿ ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಲೆಟ್ಸ್ ಗೋ. ಇನ್ನೂ ಒಂದೆರಡು ಕ್ಲಿಪ್ ಇತ್ತು ಉಳ್ಕಿರೋದು. ಅದು ನಮ್ಮ ಮಾಮನ ಮೊಬೈಲಲ್ಲಿದೆ ಗೈಸ್. ಅದು ನಮ್ಮ ಮಾವನ ಮೊಬೈಲಲ್ಲಿ ತೆಗಿಯೋಕ್ಕಾಗಲ್ಲ, ಯಾಕಂದರೆ ಅವ್ರ ಮೊಬೈಲು ಅವ್ರ ಹತ್ರ ಇದೆ. ಅವ್ರು ವ್ಯಾಪಾರಕ್ಕೆ ಹೋಗಿದ್ದಾರೆ. ಆ ಕಾರಣಗಳಿಂದ ನಾನು ತೆಗಿಯೋಕ್ಕಾಗಲ್ಲ. ಈಗ ಇದಿಷ್ಟನ್ನೇ ಹಾಕಿರ್ತೀನಿ. ಇದಿಷ್ಟೇ ಇರೋದು. ನಾನು ಬ್ಲಾಗ್ನ ಹೆಂಡ್ ಮಾಡಿದ ಕ್ಲಿಪ್ ಒಂದಿತ್ತು ಅಷ್ಟೇ, ಬಿಟ್ಟರೆ ಇನ್ಯಾವುದೂ ಇರಲಿಲ್ಲ. ಗಾಯ್ಸ್, ಈ ಬ್ಲಾಗ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಯಾಕಂದರೆ ಇನ್ನೊಂದು ಬ್ಲಾಗ್ ಎಂಡ್ ಮಾಡಿದ ಒಂದು ಕ್ಲಿಪ್ ಇದು, ಅದು ನಮ್ಮ ಮಾಮನ ಮೊಬೈಲಿದೆ. ಅದನ್ನು ನಾನೀಗ ಇಸ್ಕೊಳಕ್ಕಾಗಲ್ಲ, ಯಾಕಂದರೆ ಅವ್ರು ವ್ಯಾಪಾರಕ್ಕೆ ಹೋಗಿದ್ದಾರೆ. ನಮ್ಮ ಬ್ಲಾಗ್ ಅಪ್ಲೋಡ್ ಮಾಡಬೇಕೀಗ, ಅದಕ್ಕೋಸ್ಕರ ಈ ಬ್ಲಾಗ್ ಅದು ಅರ್ಜೆಂಟಲ್ಲಿ ಹೋಗಿದ್ವಿ ಗೈಸ್.
ನಾವು ಹೋಗೋದಾಗ ಯಾರಿಗೂ ಹೋಗೋದೇ ಗೊತ್ತಿರಲಿಲ್ಲ, ಅಲ್ಲಿ ಕಾಣಿಸ್ತು ನೋಡ್ಕೊಂಡು ಹೋಗೋಣ ಅಂತ ಅನಿಸಿದ್ದು. ನನ್ನ ಬ್ಯಾಟ್ರಿ ಪರ್ಸೆಂಟ್ 5% ಇತ್ತು ಅಷ್ಟೇ, ಆ ಕಾರಣಕ್ಕಾಗಿ ಹೋಗಿದ್ದೆ ಅಷ್ಟೇ. ಅಲ್ಲಿ ನಾಯಿ ಒಂದು ಹೆದರ್ಕೊಂಡು ಹೊರಟುಬಿಟ್ಟೆ. ಇರಲಿ, ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಬಾಯ್.